ಭಾರತೀಯ ಮಾತಂಗ ಸಾಮಾಜಿಕ ಸಾಂಸ್ಕೃತಿಕ ಅಕಾಡೆಮಿ ಹುಮ್ನಾಬಾದ್. ಈಗೋ ನೋಡಿ, ನಿಮ್ಮ ಮುಂದೆ ಕಾಣಿಸುತ್ತಿರುವುದು ಮತಂಗನ ಬೆಟ್ಟ. ಇಲ್ಲಿ ಶ್ರೀಮಾತೆ ಜಗನ್ಮಾತೆ ಮಾತಂಗಿ ನೆಲೆಸಿದ್ದಾಳೆ. ನಾವೆಲ್ಲರೂ ಅವನ ಮುದ್ದಿನ ಮಕ್ಕಳು. ನಮಗೆ ಯಶಸ್ಸು ಬೇಕು, ಶ್ರೇಯಸ್ಸು ಬೇಕು, ವಿದ್ಯೆ ಬೇಕು ಮತ್ತು ಎಲ್ಲರೂ ಒಂದಾಗಿ ಎಂದೂ ಆರೋಗ್ಯ ಐಶ್ವರ್ಯಗಳನ್ನು ಪಡೆಯುತ್ತಾ ಸುಖವಾಗಿ ಶಾಂತಿಯಿಂದ ಇರಬೇಕು ಅಲ್ಲವೇನು? ಇವೆಲ್ಲವೂ ತಾಯಿ ಮಹಾಲಕ್ಷ್ಮೀ ಸ್ವರೂಪಳಾದ ಶ್ರೀ ರಾಜಮಾತಂಗಿಯ ಕೃಪೆಯಿಂದ ಮಾತ್ರ ಸಾಧ್ಯ. ತಾಯಿಯ ಈ ಕೃಪೆ ನಮಗೆ ಸಿಗುವುದು ಅವಳ ದರ್ಶನ ಮಾಡಿಸಿ, ಬುದ್ಧಿ ಹೇಳಿ, ಒಳ್ಳೆಯ ಸಂಸ್ಕಾರ ನೀಡಿ ಮಾರ್ಗ ತೋರಿಸುವ ಗುರುವಿನಿಂದ. ಇಂತಹ ಒಬ್ಬ ಮಹಾನ್ ಗುರು, ಋಷಿ, ಮುನಿ ನಮ್ಮ ಮತಂಗ ಮುನಿ. ಕನ್ನಡ ನಾಡಿನ ಹೆಮ್ಮೆಯ ಮಹಾತ್ಮ ಈತ ನಮಗೆ ನೀಡಿರುವುದು ಬೃಹದ್ದೇಶಿ ಎಂಬ ಮಹಾನ್ ಗ್ರಂಥ. ಹುಟ್ಟಿ ನೆಲೆಸಿ ತಪಸ್ಸು ಮಾಡಿ ದೇವಿಯ ದರ್ಶನ ಮಾಡಿದ್ದು ನೀವು ಆಗ ಕಂಡ ಆ ಬೆಟ್ಟದ ಮೇಲೆ. ಹೀಗಾಗಿ ಅದಕ್ಕೆ ಮತಂಗನ ಬೆಟ್ಟ ಎಂದೇ ಹೆಸರು ಬಂದಿದೆ. ಈ ಮುನಿಯ ಹೆಸರನ್ನು ಇಟ್ಟು ಇಂದು ಸಾರ್ಥಕವಾಗಿ ವಿದ್ಯಾದಾನ ಮಾಡುತ್ತಿರುವ ಸಂಸ್ಥೆ ಭಾರತೀಯ ಮಾತಂಗ ಸಾಮಾಜಿಕ ಸಾಂಸ್ಕೃತಿಕ ಅಕಾಡೆಮಿ. ಇದನ್ನು ಉಳಿಸಿ ಬೆಳೆಸುತ್ತಿರುವವರು ನಮ್ಮವರೇ ಆದ ಶ್ರೀಮಾನ್ ಅನಿಲ್ ಕುಮಾರ್ ಕಟ್ಟಿಯವರು. ಭಾರತದ ಮಹಾನ್ ವಿದ್ವಾಂಸ, ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ರಾ ಸತ್ಯನಾರಾಯಣರ ಆಶೀರ್ವಾದವನ್ನು ಪಡೆದು ಇಂದು ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದು ಸಂಗೀತ ವಿದ್ವಾನ್ ಡಾಕ್ಟರ್ ರಾಸಾ ನಂದಕುಮಾರರವರ ನೇತೃತ್ವದಲ್ಲಿ PhD ಪದವಿ, ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಮತ್ತು ಭರತನಾಟ್ಯ ವಿದ್ಯೆಗಳಲ್ಲಿ ಮ್ಯೂಸಿಕ್, ಡ್ಯಾನ್ಸ್ ಪದವಿಗಳನ್ನು ಅಕಾಡೆಮಿಯು ನಡೆಸುತ್ತಿದೆ. ಇದರ ಕೇಂದ್ರವು ಇಂದು ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿದೆ. ಈ ಕೇಂದ್ರದಲ್ಲಿ ನಮ್ಮ ರಾಜ್ಯದ 2 ಶ್ರೇಷ್ಠರಾದ ಸಂಗೀತ ಗುರುಗಳು, ನಾಟ್ಯ ಗುರುಗಳು ವಿದ್ಯಾದಾನ ಮಾಡಲು ಅದರ ವಿಭಾಗಗಳ ಮುಖ್ಯಸ್ಥರಾಗಿದ್ದಾರೆ. ಸಂಗೀತ ವಿದುಷಿ ಡಾಕ್ಟರ್ ಅಂಬಿಕಾ ಶಾಸ್ತ್ರಿಯವರು ಕರ್ನಾಟಕದ ಅತ್ಯುತ್ತಮ ಸಂಗೀತ ವಿದುಷಿ ಮತ್ತು ಶ್ರೇಷ್ಠರಾದ ಗುರುಗಳು. ಅವರೂ ಕರ್ನಾಟಕ ಸಂಗೀತ ವಿಭಾಗದ ಮುಖ್ಯಸ್ಥರು. ನಾಟ್ಯ ವಿಭಾಗಕ್ಕೆ ನಾಟ್ಯ ವಿದುಷಿ ರಂಜನಾ ನಾಗರಾಜ ಮುಖ್ಯಸ್ಥರು. ಇಬ್ಬರೂ ಭಾರತದ ಮತ್ತು ವಿದೇಶಗಳಲ್ಲೆಲ್ಲ ಪ್ರವಾಸ ಮಾಡಿ ಭಾರತೀಯ ಸಂಸ್ಕೃತಿಯನ್ನು ಪ್ರಸಾರ ಮಾಡಿದ್ದಾರೆ. 2025ನೇ ವರ್ಷದಿಂದ ಹುಮ್ನಾಬಾದಿನಲ್ಲೂ ಸಹ ಈ ಪದವಿಗಳಿಗಾಗಿ ತರಗತಿಗಳನ್ನು ಆರಂಭ ಮಾಡಲಾಗುತ್ತದೆ. ಬನ್ನಿ, ಮತಂಗ ಮುನಿಯ ಆಶೀರ್ವಾದ, ತಾಯಿ ಮಾತಂಗಿಯ ಕೃಪೆಯನ್ನು ಪಡೆದು PhD, ಡಿಗ್ರಿ ಪದವಿ ಇತ್ಯಾದಿಗಳನ್ನು ಪಡೆದುಕೊಂಡು ಭದ್ರವಾದ ಜೀವನಕ್ಕೆ ಮಾರ್ಗವನ್ನು ಹುಡುಕಿಕೊಳ್ಳಿ. ನಿಮಗೆಲ್ಲ ಶುಭವಾಗಲಿ. ಜೈ ಮಾತಂಗಿ ಮಾತೆ, ಜೈ ಮತಂಗ ಮುನಿಯೇ.